ನಂದು ಇದು 65ನೇ ಸಿನಿಮಾ. ನಾನು ಈ ಸಿನಿಮಾದ ನಾಯಕ ನಟ ಅಲ್ಲ, ಕೇವಲ ಒಂದು ಪಾತ್ರ ಅಷ್ಟೇ. ನನ್ನ ಮೊದಲನೇ ಸಿನಿಮಾ ಎಲ್ಲರಂತಲ್ಲ ನನ್ನ ಗಂಡ ಅಂತ. 95ನೇ ಇಸ್ವಿಲಿ ನಾನು ಬೆಂಗಳೂರಿಗೆ ಬಂದಿದ್ದು. SLC ಫೇಲ್ ಆಯಿತು. ಸ್ಕೂಲಲ್ಲಿ ಡ್ರಾಮಾ ಅದು ಇದು ಮಾಡ್ತಾಯಿದ್ದೆ, ಒಂದಷ್ಟು ಡ್ರಾಮಾಗಳು ಮಾಡ್ತಾಯಿದ್ದೆ. ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಜೀವನ ಮಾಡೋದಕ್ಕೋಸ್ಕರ ಆಟೋ ಆಯ್ಕೆ ಮಾಡಿಕೊಂಡೆ. ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಬಂತು, ವಿಷ್ಣು ಸರ್ದು. ಸಣ್ಣ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟ್ರು. ಏನಂದರೆ ಹೆಣ್ಣು ನೋಡೋಕ್ಕೆ ಉಮಾಶ್ರೀ ಅಮ್ಮನೂ ಮತ್ತು ವಿಷ್ಣು ಸಾರು ಮನೆಗೆ ಬರ್ತಾರೆ, ಪ್ರೇಮ್ ಅವ್ರ ಮನೆಗೆ. ಆ ಗೇಟ್ ತೆಗಿಯುವಂಥದ್ದು ಕ್ಯಾರೆಕ್ಟ್ರು. ಸಿನಿಮಾ ರಿಲೀಸ್ ಆಯಿತು. ಇದೇ ಥಿಯೇಟ್ರು ಪ್ರಮೋದ್. ಸಿನಿಮಾ ನೋಡೋಕ್ಕೆ ಅಂತ ಬರ್ತೀನಿ. ಅವತ್ತು ನನ್ನ ಹತ್ರ ದುಡ್ಡಿಲ್ಲ, ಬರೀ 4 ರೂಪಾಯಿ ಕಮ್ಮಿ ಇರುತ್ತೆ, ಸಿನಿಮಾ ನೋಡೋಕ್ಕಾಗಲ್ಲ. 2 ದಿನ ಬಿಟ್ಟು ಬಂದು ಸಿನಿಮಾ ನೋಡ್ತೀನಿ. ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರೇ ಇರಲ್ಲ. ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ. ದಿಕ್ಕೇ ಇಲ್ಲದೆ ಬಂದವನು ನಾನು ಬೆಂಗಳೂರಿಗೆ. ಈಗ ಆಲ್ರೆಡಿ ಇದು ನನ್ನ 4ನೇ ಸಿನಿಮಾ, ಮೇನ್ ಕ್ಯಾರೆಕ್ಟ್ರು ಅಂತ. ಈ ಪಾದ ಪುಣ್ಯಪಾದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಸದ್ಯದಲ್ಲಿ ರಿಲೀಸ್ ಆಗ್ತಿದೆ. ಅದಕ್ಕೂ ಕ್ಯಾಮ್ರಾಮನ್ ನಮ್ಮ ರಾಜು ಅವರೇ. ರಾಯದುರ್ಗ ಅಂತ ಒಂದು ಬರ್ತಿದೆ, ಅದು ರೆಡಿ ಆಗ್ತಿದೆ. ಬಸ್ ಕಂಡಕ್ಟರ್ ಅಂತ ಬರ್ತಿದೆ. ಮುಂದಿನ ತಿಂಗಳು ಮೈಸೂರು ಡಾನ್ ಅಂತ ಒಂದು ಸ್ಟಾರ್ಟ್ ಆಗ್ತಿದೆ. ಅಯೋಗ್ಯ 2ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಗುಡ್ಡದ ಭೂತ ಅಂತ ಅನ್ನೋದರಲ್ಲಿ ಒಂದು ಮೇಜರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಸಿನಿಮಾ ಆಲ್ರೆಡಿ ಮುಗೀತು, ಸದ್ಯದಲ್ಲಿ ಅದು ನವಂಬರ್ಗೆ ಬರುತ್ತೆ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ರಾಮನಾರಾಯಣ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಬಯಸದೆ ಬಂದ ಭಾಗ್ಯ ಅಂತಾರಂಗೆ. ಒಂದಿನ ಫೋನ್ ಮಾಡ್ತಾರೆ, ನಾಗರಾಜ್ ಅವ್ರು ಎಲ್ಲಿದ್ದೀರಾ, ಒಂದು ಪಬ್ಲಿಸಿಟಿ ಇದೆ ಬನ್ನಿ ಮಾಡೋಣ ಅಂತ. ನನ್ನ ಪಬ್ಲಿಸಿಟಿ ಸಿಕ್ತು ಅಂತ ಪ್ರೊಡ್ಯೂಸರ್ ಮನೆಗೆ ಹೋಗ್ತೀನಿ. ಒಂದು ಸರ್ವಾಂತರ್ಯಾಮಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಅದರಲ್ಲಿ ಒಂದು ಪಾತ್ರ ನಿಮ್ಮದು, ಮೇನ್ ಪಾತ್ರ ನೀವೇ ಮಾಡಬೇಕು ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಏನು ಸರ್ ಇದು, ನಾನು ಮೇನ್ ಪಾತ್ರನ? ಹೌದು ಮಾಡಿ ಅಂತಾರೆ. ಸರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಸರ್ವಾಂತರ್ಯಾಮಿ ಟೈಟ್ಲು ಬೇರೆ, ಅದೊಂಥರ ಪವರ್ಫುಲ್ ಟೈಟ್ಲು. ಯಾಕೆಂದರೆ ನಾನು ದರ್ಶನ್ ಸರ್ ಫ್ಯಾನ್. ಸಾರಥಿ ಸಿನಿಮಾಗೆ, ಇಡೀ ಸಾರಥಿ ಸಿನಿಮಾಗೆ ನಾನೇ ಆಟೋ ಸಪ್ಲೈ ಮಾಡಿದ್ದೆ. ಆ ಸಿನಿಮಾದಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ಸಿನಿಮಾ ಸೆಟ್ಟೆ ಏರಿದಾಗ ರಂಗಸ್ವಾಮಿ ಸರು, ಇಲ್ಲ ನೀವು ಮಾಡ್ಬೋದು, ಮಾಡಿ, ನನ್ನ ಕ್ಯಾರೆಕ್ಟ್ರು ನಾನು ಬರೆದಿರೋ ಕತೆಗೆ ನೀವು ಸೂಟ್ ಆಗ್ತೀರಾ ಅಂತಾರೆ. ಸರಿ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. 35 ದಿನ ಸಿನಿಮಾ ಹೆಂಗೆ ನಡೀತು ಅಂತ ಗೊತ್ತಿಲ್ಲ. 2 ಗಂಟೆಗೆ ಎಲ್ರಿಗೂ ಕರೆದು ಪೇಮೆಂಟ್ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಅದು ಅಲ್ಲದೆ ಇವಾಗ ಈ ಸಿನಿಮಾ ಮಲಯಾಳಂಗೆ ಭಾಷೆಗೆ ರಿಮೇಕ್ ಆಗ್ತಿದೆ ಅನ್ನೋದು ಇನ್ನೊಂದು ದೊಡ್ಡ ಖುಷಿ. ದಿಕ್ಕೇ ಇಲ್ಲದೆ ಎಲ್ಲಿಂದೋ ಬಂದವನು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಇವತ್ತು ಈ ಸ್ಟೇಜಲ್ಲಿ ನಿಂತಿರೋದಕ್ಕೆ ಕಾರಣ ಒಂದಷ್ಟು ನಿರ್ದೇಶಕರಿದ್ದಾರೆ. ಒಳ್ಳೆ ಪಾತ್ರಗಳನ್ನು ತುಂಬ ಸಿನಿಮಾಗಳಲ್ಲಿ, ದೃಶ್ಯ, ಕೃಷ್ಣಲೀಲೆ, ತಾಯಿಗೆ ತಗಮಗ, ಟೈಸನ್ನು, ತುಂಬ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಒಂದು ಒಳ್ಳೆ ಕ್ಯಾರೆಕ್ಟ್ರು. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ 100% ಹಿಟ್ಟಾಗುತ್ತೆ. ಸಿನಿಮಾ ಒಳಗಡೆ ಒಂದು ಒಳ್ಳೆ ಕಂಟೆಂಟ್ ಇದೆ. ಒಂದು ಫ್ಯಾಮಿಲಿ ಏನಾದ್ರು ಒಂದು ಸಮಸ್ಯೆಗೆ ಸಿಗಾಕೊಂಡಾಗ, ಮಧ್ಯಮ ಫ್ಯಾಮಿಲಿ, ಕುಟುಂಬದ ಸದಸ್ಯರು ಏನಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಒಂದು ಸ್ಟೋರಿ. ಸಾಂಗು ನಿಮಗೆಲ್ಲ ಇಷ್ಟ ಆಗಿದೆ. 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೇ ಸರ್ವಾಂತರ್ಯಾಮಿ, ಇಲ್ಲಿ ಕೂತಿರೋರೆಲ್ಲರೂ ನೀವೇ ಸರ್ವಾಂತರ್ಯಾಮಿ, ನೀವೆಲ್ಲರ ಕಡೆ ತಲುಪಿಸ್ತೀರಾ. ಆ ಭರವಸೆ ನಮ್ಮ ತಂಡಕ್ಕಿದೆ. ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ದಯವಿಟ್ಟು. ಥ್ಯಾಂಕ್ ಯು.